ನೈಟು ನಿದ್ದೆ ಬಂದ್ಬಿಡ್ತು ಗುರು, ಓಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆನೆ ಎದ್ದು ಬೆಳಗ್ಗೆ 6 ಗಂಟೆಗೆ ಹೊರಟೆ ಗುರು. ಫುಲ್ಲು ಸೆಕೆ ಅಂದರೆ ಸೆಕೆ. ಇಷ್ಟು ಮಳೆ ಬಂದೈತೆ ನೈಟೆಲ್ಲ. ಅಷ್ಟು ಮಳೆ ಬಂದರೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಗುರು ಇಲ್ಲಿ ಕೇರಳದಲ್ಲಿ. ಯಾಕೆ ಅಂತಂದ್ರೆ ನಾವು ಅಲ್ಲಿಂದ ಗುಡ್ಡ ಇಳಿತೀವಲ್ಲ, ಅದರಿಂದ ಇಲ್ಲಿ ಸೆಕೆ. ಈ ಊರು ಬಂದ್ಬಿಟ್ಟು ಇರಿಟಿ ಅಂತ. ಈ ರೋಡಲ್ಲಿ ಮಾತ್ರ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಬಸ್ಗಳು ಬರ್ತವೆ ಗುರು. ಅದು ಬಸ್ಸು 50-60 ಲೈಟ್ ಹಾಕೊಂಬತ್ತಾರೆ, ರೋಡೇ ಕಾಣಿಸಲ್ಲ. ಅಷ್ಟು ಬಸ್ಗಳು ಇರ್ತವೆ ಇಲ್ಲಿ. ಏನಿಲ್ಲ ಅಂದ್ರೆ 25-30 ಬಸ್ಗಳು ಹೋಗ್ತವೆ ಗುರು ನೈಟ್ ಟೈಮಲ್ಲಿ. ಅಲ್ಲಿಂದ ಸೀದಾ ಮುಂದೆ ಬರ್ತೀನಿ, ಏನು ರೋಡೇ ಕಾಣಿಸ್ತಾ ಇಲ್ಲ ಗುರು. ಅಷ್ಟು ಮಳೆ ಜೋರಾಗ್ಬಿಡೋದು ಇದ್ದಕ್ಕಿದ್ದಂಗೆ. ಮೋಡ ಇಲ್ಲ ಏನಿಲ್ಲ ಗುರು, ಸುಮ್ಮನೆ ಮಳೆ ಹುಯ್ತದೆ ಇಲ್ಲಿ. ಅಷ್ಟು ಮಳೆ ಹುಯ್ದ್ರೂ ಕೂಡ ಇಲ್ಲಿ ಟಾರು ಸ್ಕಿಡ್ ಆಗಲ್ಲ, ಒಂಥರ ಗ್ರಿಪ್ ಐತೆ ಇಲ್ಲಿ. ನಮ್ಮ ಟಾರ್ಗೂ ಈ ಟಾರ್ಗೂ ಬೆಜ್ಜಾನ್ ಡಿಫ್ರೆನ್ಸ್ ಐತೆ ಗುರು. ನನಗಂತೂ ಇಲ್ಲಿ ಸ್ಕಿಡ್ ಆಗಲ್ಲ ಗಾಡಿ, ಅದೊಂದು ಇಷ್ಟ ನನಗೆ ಕೇರಳದಲ್ಲಿ. ಯಾವ ಥರ ಮಳೇಲಿ ಎಷ್ಟೇ ಜೋರಾಗಿ ಹೋಗಿ ಬ್ರೇಕ್ ಹೊಡೆದ್ರು ಏನೂ ಆಗಲ್ಲ. ನೋಡಿ ಇದು ಕಾಣುತ್ತಿದೆಯಲ್ಲ ಫ್ಲೈಓವರು, ಈ ಫ್ಲೈಓವರ್ನ ಚಿಕ್ಕ ವಯಸ್ಸಿಂದ ರೆಡಿ ಮಾಡ್ತಾವ್ರೆ. ಮಂಗಳೂರು ಟು ಕನ್ಯಾಕುಮಾರಿ ರೋಡ್ ಇದು, ನ್ಯಾಷನಲ್ ಹೈವೇ 66ನ ಈ ಥರ ಮಾಡ್ತಾವ್ರೆ. ಅಲ್ಲಿಂದ ಸೀದಾ ಬಂದೆ ಗುರು. ಬಂದವನೇ ಇದೆ ನೋಡಿ ಕಣ್ಣೂರು ಜಂಕ್ಷನ್ ಇದು. ಅಲ್ಲಿಂದ ಸೀದಾ ಬಂದವನೇ. ಈ ಜಂಕ್ಷನಿಂದ ಏನು 1 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನು ಗಿಡ ಹೋಗ್ತಾ ಇರೋದು ಗೌರ್ಮೆಂಟ್ ಆಫೀಸ್ ಅಂತೆ, ಅದು ಏನೋ ಎಕ್ಸಿಬಿಷನ್ಗೋಸ್ಕರ ಅಂತೆ. ಅಲ್ಲಿಂದ ಸೀದಾ ಮುಂದೆ ಬಂದೆ. ನನಗೆ ಕನ್ಫ್ಯೂಸ್ ಆಗೋಯ್ತು. ಇವ್ರು ನೋಡಿದ್ರೆ ಗೌರ್ಮೆಂಟ್ ಆಫೀಸ್ ಅಂತಾರೆ, ಇದು ನೋಡ್ರೆ ಅಗ್ರಿಕಲ್ಚರು ಅಂತಾರೆ. ಕೊನೆಗೂ ಸೆಕ್ಯೂರಿಟಿ ಬಂದು ಬಾಕ್ಲು ತೆಗ್ದ, ಇದೇ ಅಣ್ಣ ಬಾ ಅಣ್ಣ ಅಂತ ಗೇಟ್ ತೆಗ್ದ. ಆ ಮಳೆಯಲ್ಲೇ ನಾನು ಆಚೆ ನಿಂತ್ಕೊಂಡಿದ್ದೀನಿ ಹೋಗಿ ಹುಚ್ಚುಂತರ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಗುರು. ಅವ್ನು ಸೆಕ್ಯೂರಿಟಿ ಇದ್ದನು ಗೇಟ್ ತೆಗ್ದೇಟ್ಗೆ ಓಡ್ಬಿಟ್ಟ ಒಳಗಡೆ. ನಾನು ಬರ್ತೀನಿ ಇರೋಣ ಅಂತ ನಾನು ಗಾಡಿ ಒಳಗಡೆ ಹಾಕ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಐತೆ, ಗಿಡಗಳೆಲ್ಲ ನೆಂದರೆ ಡ್ಯಾಮೇಜ್ ಆಗ್ತವೆ. ಅದಕ್ಕೆ ಸೀದಾ ಗಾಡಿ ಒಳಗಡೆನೇ ಹಾಕ್ತೆ. ಅವರಿಗೆ ಫೋನ್ ಮಾಡಿದೆ, ಅಣ್ಣ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತೀರಣ್ಣ, ಗಾಡಿ ಒಳಗಡೆ ಬಂದಿದ್ದೀನಿ ಅಂತ ಅಂದೆ. ನೋಡಿ ಇಲ್ಲಿ ಬಂದು ನೋಡ್ತೀನಿ, ಫುಲ್ಲು ಸಿಕ್ಕಾಪಟ್ಟೆ ಕೆಸರು, ಇಲ್ಲಿ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟೈತೆ. ನೋಡಿ ಮೇಲ್ಗಡೆ 2 ಗಿಡ ಮರ್ತ್ಬಿಟ್ಟು ಹಂಗೆ ಇಟ್ಟವ್ರೆ, ನಾನು ಕೆಳಗಡೆ ಇಟ್ಕೊಂಡೇ ಇಲ್ಲ. ಅದಕ್ಕೆ ಅವರಿದ್ದರು 9 ಗಂಟೆಗೆ ಬರ್ತೀನಿ ಇರಪ್ಪ, ವೆಯ್ಟ್ ಮಾಡಪ್ಪ ಅಂತ ಅಂದರು. ಆಯಿತು ಬನ್ನಿ ಅಣ್ಣ, ಬೇಗ ಹಂಗೆ ನಾಷ್ಟ ತೊಗೊಂಬನ್ನಿ ಅಂತ ಅಂದೆ. ಸರಿ ಆಯಿತು ಅಂತ ಅಂದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.